ಹಾಯ್ ಫ್ರೆಂಡ್ಸ್, ಇವತ್ತು ಮನೇಲಿರೋ ಪ್ರಾಡಕ್ಟ್ ಯೂಸ್ ಮಾಡಿಕೊಂಡು ವೆಯ್ಟ್ ಲಾಸ್ ಹೇಗೆ ಮಾಡೋದು, ವೆಯ್ಟ್ ಲಾಸ್ ಪೌಡರ್ ರೆಡಿ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡೋಣ ಬನ್ನಿ. ಇದು ಬಂದು ಅಗಸೆ ಬೀಜ, ನೆಕ್ಸ್ಟು ಜೀರಿಗೆ, ಇದು ಕಹಿ ಜೀರಿಗೆ ಅಂತ ಕರೀತಾರೆ. ಆನ್ಲೈನಲ್ಲಿ ಸಿಗುತ್ತೆ, ಅಂಗಡಿಗಳಲ್ಲೂ ಸಿಗುತ್ತೆ, ಸಿಗಲಿಲ್ಲ ಅಂದರೆ ಆನ್ಲೈನಲ್ಲಿ ಚೆಕ್ ಮಾಡಿ ಸಿಗುತ್ತೆ. ತುಪ್ಪ ಕಹಿ ಇರುತ್ತೆ, ಇದೇ ಮೇಯ್ನು. ನೆಕ್ಸ್ಟು ಬೆಟ್ಟದ ನೆಲ್ಲಿಕಾಯಿ ಒಣಗಿರೋ ಅಂಥದ್ದು, ಅದಾದಮೇಲೆ ಮೆಂತ್ಯ, ಇದು ಧನ್ಯ, ಇದು ಬಂದು ಲವಂಗ, ನೆಕ್ಸ್ಟು ಸೋಂಪು. ಇದೆಲ್ಲ ನಿಮಗೆ ಮೆಜರ್ಮೆಂಟ್ ಅಂದರೆ ಒಂದು 20 ಗ್ರಾಮ್ ತೊಗೊಳ್ಳಿ ಸಾಕು. ಕಲೋಂಜಿ, ಇದು ಬಂದು ಒಣಗಿರೋ ಶುಂಠಿ, ನೋಡ್ಕೊಳ್ಳಿ, ಇದು ಒಣಗಿರೋ ಶುಂಠಿ. ನೆಕ್ಸ್ಟು ಚಕ್ಕೆ. ನಿಮಗೆ ಮೆಜರ್ಮೆಂಟ್ ಗೊತ್ತಾಗಿಲ್ಲ ಅಂದರೆ ಒಂದು 20 ಗ್ರಾಮಲ್ಲಿ ತೊಗೊಳ್ಳಿ. ಬಟ್ ಅಗಸೆ ಬೀಜ ಮಾತ್ರ ಒಂದು 1/4 kg ಅಷ್ಟು ತೊಗೊಳ್ಳಿ. ಅದೊಂದು ಪ್ರಾಡಕ್ಟ್ ಮಾತ್ರ ಎಕ್ಸ್ಟ್ರಾ ತೊಗೊಳ್ಳಿ ಮೆಜರ್ಮೆಂಟು. ಇದೆಲ್ಲ ಒಂದು 20 ಗ್ರಾಮಲ್ಲಿ ಮೆಜರ್ಮೆಂಟ್ ಮಾಡ್ಕೊಂಡು ತೊಗೊಂಡ್ರೆ ನಿಮ್ಗೆ ಸಾಕಾಗುತ್ತೆ. ನೆಕ್ಸ್ಟ್ ಇದೆಲ್ಲ ಐಟಮ್ ಆದಮೇಲೆ ನೋಡ್ಕೊಳ್ಳಿ ಒಂದು ಸಲ. ಓಮ್ ಕಾಳು, ಇದು ಓಮ್ ಕಾಳು ಅಂತ ಕರಿತೀವಲ್ಲ, ಅದು ಅಜ್ವಾನ ಅಂತಾರೆ. ನೆಕ್ಸ್ಟು ಇಪ್ಲಿ ಅಂತ ಸಿಗುತ್ತೆ ನೋಡಿ, ಈ ಥರ ಇರುತ್ತೆ. ಇದು ತುಂಬ ಖಾರ ಇರುತ್ತೆ. ಆನ್ಲೈನಲ್ಲೂ ಸಿಗುತ್ತೆ, ಅಂಗಡಿಗಳಲ್ಲೂ ಸಿಗುತ್ತೆ. ಎಲ್ಲ 20 ಗ್ರಾಮ್ ತೊಗೊಂಡ್ರೆ ಸಾಕು ನೀವು. ಇದು ಕರ್ಬೇವಿನ ಸೊಪ್ಪು, ನೆರಳಲ್ಲೇ ಒಣಗಿಸಿರೋದು ನಾನು, ಮನೆಯಲ್ಲೇ ಸಿಗುತ್ತಲ್ಲ ಅದು. ಇದು ನುಗ್ಗೆ ಸೊಪ್ಪು, ಇದನ್ನು ಒಣಗಿಸಿಟ್ಕೊಂಡಿದ್ವಿ. ಇದಕ್ಕೆ ಮೆಜರ್ಮೆಂಟ್ ಇಲ್ಲ, ನಿಮ್ಮ ಕಣ್ಣಳ್ತಲ್ಲಿ ತೊಗೊಂಡ್ರೆ ಸಾಕು. ಎಲ್ಲ ಪ್ರಾಡಕ್ಟ್ ಒಂದು ಸಲ ನೋಡ್ಕೊಂಡ್ರಲ್ಲ, ಇದನ್ನೆಲ್ಲ ಹುರ್ಕೋಬೇಕು ಲೈಟಾಗಿ. ಒಂದು ಫ್ಲೇವರ್ ಬರೋವರೆಗೂ ಬಿಸಿ ಮಾಡಿಕೊಂಡು ಆರಕ್ಕಿಡಿ. ತಣ್ಣಗಾದ್ಮೇಲೆ ಗ್ರೈಂಡ್ ಮಾಡ್ಕೋಬೇಕು. ನಾನು ಎಲ್ಲ ಪ್ರಾಡಕ್ಟ್ನೂ ಬಿಸಿ ಮಾಡೋದಂಥದ್ದು ವಿಡಿಯೋ ಮಾಡಿಲ್ಲ. ಅದರಲ್ಲಿ ಅಗಸೆ ಬೀಜ, ಚಕ್ಕೆ, ಶುಂಠಿ ಈ 3 ಪ್ರಾಡಕ್ಟ್ ಮಾತ್ರ ಬಿಸಿ ಮಾಡಬಾರ್ದು. ನೋಡಿ, ಈ ಥರ ಆಗುತ್ತೆ ಬಿಸಿ ಮಾಡಿ ಪೌಡ್ರ್ ಮಾಡಿದ್ರೆ. ಬೆಳಗ್ಗೆ ಬಿಸಿ ನೀರಿಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡು ಕುಡಿತಾ ಬನ್ನಿ. 1 ಮಂತಲ್ಲಿ ನಿಮ್ಮ ರಿಸಲ್ಟ್ ನೀವೇ ಹೇಳ್ತೀರಾ ಹೇಗಿತ್ತು ಅಂತೇಳಿ. 1 ಮಂತ್ ಟ್ರೈ ಮಾಡಿ ನೋಡಿ. ಕಹಿ ಇರುತ್ತೆ, ಬಟ್ ಬೇಗ ವೆಯ್ಟ್ ಲಾಸ್ ಆಗುತ್ತೆ. ಬಿಸಿನೀರಲ್ಲಿ ಕುಡಿಬೇಕು, ಬೆಳಗ್ಗೆ ಖಾಲಿ ಹೊಟ್ಟೆಗೆ ಕುಡಿಬೇಕು. ಇದನ್ನು ಆರೋಗ್ಯನೂ ಚೆನ್ನಾಗಿರುತ್ತೆ. ಮೆಂತ್ಯ ಮತ್ತು ನುಗ್ಗೆ ಸೊಪ್ಪು ಎಲ್ಲ ಹಾಕಿರೋದ್ರಿಂದ ನಮ್ಮ ಹೆಲ್ತ್ಗೂ ಕೂಡ ಒಳ್ಳೆಯದು. ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತೇಳಿ ಕಮೆಂಟ್ ಮಾಡಿ. ನೋಡ್ತಿದ್ದೀರಲ್ಲ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.